ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಹೊರಟಿರೋದು ಚನ್ನಪಟ್ಟಣ ತಾಲೂಕಿನ ಪವಿತ್ರವಾದ ಕ್ಷೇತ್ರವಾದ ಗೌಡಗೆರೆ ಚಾಮುಂಡೇಶ್ವರಿ ದೇವಿನ ನೋಡೋದಕ್ಕೆ ಬಂದಿದ್ದೀನಿ. ತಾಯಿ ದರ್ಶನ ಮಾಡೋದಕ್ಕೆ ನಾವು ಹೊರಡಬೇಕಾದ್ರೆ ಹಾಗೆ ಇಲ್ಲಿ ನವಗ್ರಹ, ನಾಗರಕಲ್ಲು, ಹಾಗೆ ಶಿವನ ವಿಗ್ರಹ ಕೂಡ ನಮಗೆ ಸಿಗುತ್ತೆ. ಹಾಗೆ ಹೋಗ್ತಾ ಕಾಯಿಗಳು ಕಟ್ಟಿರ್ತಾರೆ. ಹಾಗೆ ನಾವು ಕ್ಯೂವಲ್ಲಿ ನಿಂತ್ಕೊಂಡಿದ್ದೆ ತಾಯಿನ ದರ್ಶನ ಮಾಡೋದಕ್ಕೆ ಅಂತೇಳಿ. ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡೆ. ತುಂಬ ಚೆನ್ನಾಗಿ ತಾಯಿನ ಅಲಂಕಾರ ಮಾಡಿದರು ತಾಯಿನ. ಹಾಗೆ ಇಲ್ಲಿ ತಾಯಿ ಸಲ್ಲಿಸುವ ಪ್ರಾರ್ಥನೆ ಹಾಗೂ ಹರಕೆಗಳು, ವಿಶೇಷ ಪೂಜೆಗಳು ಭಕ್ತರ ಜೀವನದಲ್ಲಿ ತುಂಬ ಬದಲಾವಣೆ ತಂದಿದೆ ಅನ್ನೋದು ಇಲ್ಲಿ ಜನಗಳ ನಂಬಿಕೆ. ಹಾಗೆ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಇಲ್ಲಿ ಕಾಯಿನ ಅಂಟಿಸಿದ್ರೆ ಆಗುತ್ತೆ ಅನ್ನೋದ್ರೆ ಅಂಟ್ಕೊಳ್ಳುತ್ತೆ, ಇಲ್ಲ ಅಂದರೆ ಅದು ಬಿದ್ದೋಗುತ್ತೆ ಅನ್ನೋದೊಂದು ಇಲ್ಲಿ ನಂಬಿಕೆ ಇದೆ. ಹಾಗೆ ಬಸವಣ್ಣ ಕೂಡ ಟ್ಯಾಚು ಇಲ್ಲಿತ್ತು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ತಾಯಿ ಚಾಮುಂಡೇಶ್ವರಿನ ನೋಡೋಣ ಅಂತ ಹೇಳಿಬಿಟ್ಟು ಮೇಲೆ ಹೋಗ್ತಾ ಇದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ತುಂಬ ದಿನದಿಂದ ಬರಬೇಕು ಅಂತ ತಾಯಿ ಸನ್ನಿಧಿಗೆ ಅನ್ಕೋತಾ ಇದ್ದೆ. ಬಟ್ ಬರೋಕ್ಕಾಗ್ತಿರ್ಲಿಲ್ಲ. ಅದೇ ತಾಯಿ ನಮ್ಮನ್ನು ಯಾವಾಗ ಕರ್ಕೊಬೇಕು ಅಂತ ಅನಿಸುತ್ತೋ ಸನ್ನಿಧಿಗೆ ಆವಾಗಲೇ ಕರ್ಸ್ಕೊತಾಳೆ ಅನ್ನೋದಕ್ಕೆ ನಂಬಿಕೆ. ಹಾಗೆ ಇಲ್ಲಿ ನವರಾತ್ರಿ, ಅಮಾವಾಸ್ಯೆ ಹಾಗೂ ವಿಶೇಷ ಹಬ್ಬದಲ್ಲಿ ತಾಯಿಯ ದರ್ಶನ ಪಡಿತಾರೆ. ಗೌಡಗೆರೆ ತಾಯಿ ಚಾಮುಂಡೇಶ್ವರಿ ತನ್ನ ಮಕ್ಕಳಾದ ಭಕ್ತರನ್ನು ಸದಾ ಕಾಪಾಡ್ತಾಳೆ, ದೃಷ್ಟಿ ಶಕ್ತಿಗಳಿಂದ ರಕ್ಷಿಸ್ತಾಳೆ, ಶಾಂತಿ ಸಮೃದ್ಧಿಯನ್ನು ಅನುಗ್ರಹಿಸ್ತಾಳೆ ಅನ್ನೋ ನಂಬಿಕೆ ಈ ಜನರ ಗಾಢ ನಂಬಿಕೆ ಇದೆ ಇಲ್ಲಿ. ತಾಯಿ ಚಾಮುಂಡೇಶ್ವರಿ ಯಾವತ್ತಿದ್ರೂ ನಾವು ನಮ್ಮದವ್ರನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ತಾಯಿ ಚಾಮುಂಡೇಶ್ವರಿನೇ ಸಾಕ್ಷಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ತಾಯಿ ದರ್ಶನ ಮಾಡಿ. ತಾಯಿ ಚಾಮುಂಡೇಶ್ವರಿನ ನೋಡ್ಕೊಂಡು ಈ ಕಡೆ ಬರ್ತಾ ಇದ್ದಂಗೆ ಇಲ್ಲೇ ಒಂಥರ ಗುಹೆ ಥರ ಇದೆ. ನಮ್ಮ ಪರಂಪರೆ ಅನಾವರಣ ಅಂತ ಹೇಳಿಬಿಟ್ಟು ಇಲ್ಲಿ ನಮ್ಮ ಹಳೇ ಕಾಲದ ಪುರಾತನವಾದ ಕಾಲದಿಂದ ನಡ್ಕೊಂಬಂದಿದ್ದಂಥ ಪ್ರತಿಯೊಂದು ಕೂಡ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟು ತೋರಿಸಿದ್ದಾರೆ ಅಂತ. ಬಸವಣ್ಣನವರು, ಅಕ್ಕ ಮಹಾದೇವಿ, ಶಂಕರಾಚಾರ್ಯರು, ಪುರಂದರದಾಸರು, ಒನಕೆ ಓಬವ್ವ ಪ್ರತಿಯೊಂದು ಕೂಡ ಇಲ್ಲಿ ಅಷ್ಟು ಚೆನ್ನಾಗಿ ಬೊಮ್ಮೆಯಲ್ಲಿ ತೋರಿಸಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಮಕ್ಕಳನ್ನ ಕರ್ಕೊಂಬಂದರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಈ ಥರ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ನಾವು ತೋರಿಸ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲಿ ನಮಗೆ ತಾಯಿನ 9 ರೂಪದಲ್ಲಿ ನೋಡೋ ಅಂತಹ ಚಿತ್ರೀಕರಣ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಬ್ರಹ್ಮಚಾರಿಣಿ, ಕಾತ್ಯಾಯಿನಿ, ಶೈಲಪುತ್ರಿ, ಚಂದ್ರಘಟ್ಟ, ಮಹಾಗೌರಿ, ಸಿದ್ಧಾಯತ್ತಿ ಪ್ರತಿಯೊಂದು ತಾಯಿನೂ ಕೂಡ ಇಲ್ಲಿ ನಮಗೆ ಆ ಥರ ಮಾಡಿ ಅಲಂಕಾರದಲ್ಲಿ ಮಾಡಿ ಇಟ್ಟಿದ್ದಾರೆ. ಈ ತಾಯಿನ ನಾವು 9 ರೂಪದಲ್ಲಿ ಇಲ್ಲಿ ನಾವು ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ತೋರಿಸಿದ್ದಾರೆ ನಮಗೆ. ಇಲ್ಲಿಗೆ ಶಿವ ಮತ್ತು ಪಾರ್ವತಿ, ನಂದಿನ ಎಲ್ಲನೂ ಇಟ್ಟು ಈ ಥರ ತೋರಿಸಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಮಾಡಿದ್ದಾರೆ. ತುಂಬ ಅಂದರೆ ಖುಷಿ ಆಯಿತು ನೋಡೋದಕ್ಕೆ ಮಾತ್ರ. ಮಕ್ಕಳನ್ನ ಕರ್ಕೊಂಬಂದರೆ ಮಿಸ್ ಮಾಡಬೇಡಿ. ಇಲ್ಲಿಗೊಂದ್ಸಲಿ ಕರ್ಕೊಂಬಂದು ತೋರಿಸಿ. ಆಗಿನ ಜನ್ರೇಷನ್ನಲ್ಲಿ ಪರಂಪರೆಯಲ್ಲಿ ಏನೆಲ್ಲ ನಡ್ಕೊಂಬಂದಿತ್ತು, ಹೇಗೆಲ್ಲ ಇತ್ತು ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸಿದ್ದಾರೆ. ಪ್ರತಿಯೊಂದು ತೋರಿಸಿದ್ದಾರೆ. ಜನಗಳು ಆವಾಗ ಕಾಲದಲ್ಲಿ ಯಾವ ಥರ ಜನಗಳನ್ನ ನಡೆಸ್ಕೊತಾ ಇದ್ದರು, ಆಗಿನ ಪರಂಪರೆ ಜನ್ರೇಷನ್ನಲ್ಲಿ ಅಷ್ಟು ಚೆನ್ನಾಗಿ ಯೂನಿಕ್ಕಾಗಿ ಪ್ರತಿಯೊಂದೂ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡೋಕ್ಕಂತೂ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಆವಾಗೆಲ್ಲ ಹಳ್ಳಿ ಕಟ್ಟೆಯಲ್ಲಿ ಕುತ್ಕೊಂಡು ಮಾತಾಡೋದು, ಚೌಕಾಬಾರ, ಆಮೇಲೆ ಹಳ್ಳಿ ಗೂಳಿ ಮನೆ, ತುಂಬ ಹಳೆಯ ಕಾಲದ ಥರದ್ದು ಆಟಗಳೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ ಥರದ್ದು ಆಟ ಆಡೋದು, ಅಡುಗೆ ಮನೆ ಕೆಲಸ ಅವಾಗೆಲ್ಲ ಕಲ್ಲಲ್ಲಿ ರುಬ್ಬೋದು. ಪ್ರತಿಯೊಂದು ಕೂಡ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ಮಿಠಾಯಿ ಅಂಗಡಿ, ಆಯುರ್ವೇದ ಕೂಡ ಇದೆ. ಸುಣ್ಣ ಮಾಡೋದು, ಬಳೆ ತೊಡಿಸೋದು ಎಲ್ಲ ಥರನೂ ಇಲ್ಲಿ ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರೆಲ್ಲ ಬಂದು ನೋಡಬೇಕು ಅಂತಿದ್ದೀರಿ ಮಿಸ್ ಮಾಡಬೇಡಿ, ಬಂದು ನೋಡಿ. ಯಾರೆಲ್ಲ ತಾಯಿ ಚೌಡೇಶ್ವರಿ ನೋಡೋಕ್ಕೆ ಬಂದಾಗ ನೀವು ಈ ಪರಂಪರೆ ಇರೋದನ್ನ ಮಿಸ್ ಮಾಡ್ಕೊಬೇಡಿ. ಅಷ್ಟು ತುಂಬ
ಯುನೀಕಾಗಿ ತೋರಿಸಿದ್ದಾರೆ. ನಮಗೆ ತುಂಬ ಹಳೆ ಇದರಲ್ಲಿ ನೆನಪಾಗುತ್ತೆ ಆಗಿನ ಜನ್ರೇಷನ್ ಎಲ್ಲ ಹೇಗಿತ್ತು ಅನ್ನೋದು ನಿಮಗೆ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿದೆ ಇದು ನೋಡೋದಕ್ಕೆ ಮಾತ್ರ. ತುಂಬ ಅಂದರೆ ತುಂಬ ಚೆನ್ನಾಗಿ, ಮಕ್ಳಿಗೆ ತುಂಬ ಖುಷಿ ಆಗುತ್ತೆ. ಇದು ಮಿಸ್ ಮಾಡೋಕೆ ಹೋಗಬೇಡಿ. ಒಬ್ಬರಿಗೆ ಟಿಕೆಟು 50 ರೂಪಾಯಿ ತೊಗೊತಾರೆ. 50 ರೂಪಾಯಿ ಕೊಟ್ಟರು ಲಾಸ್ ಆಗಲ್ಲ, ಹೋಗಿ ನೋಡ್ಕೊಂಬರ್ಬೋದು. ಹಾಗೆ ಬರ್ತಿದ್ದಂಗೆ ನಾವು ಬಸವಣ್ಣ ಸಿಗುತ್ತೆ. ಬಸವಣ್ಣ ಕೈಲಿ ನಾವೇನಾದರೂ ಆಗಬೇಕು ಕೆಲಸ ಅಂತ ಇದ್ದರೆ ಆಶೀರ್ವಾದ ಕೊಡುತ್ತೆ, ಇಲ್ಲಾಂದರೆ ಕೊಡಲ್ಲ. ಬಸವಣ್ಣನ ಕೈಯಲ್ಲಿ ಆಶೀರ್ವಾದ ಪಡ್ಕೊಂಡು ನಾವು ಹೊರಟಿದ್ದೆ ಪ್ರಸಾದಕ್ಕೆ. ಇಲ್ಲಿ ಡೈಲಿ ಪ್ರಸಾದ ಸಿಗುತ್ತೆ, ಅನ್ನ ಸಾರು, ತುಪ್ಪ, ಪಾಯಸ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ಪ್ರಸಾದ. ಯಾರೂ ಅನ್ನ ಮಾತ್ರ ವೇಸ್ಟ್ ಮಾಡಬೇಡಿ. ದಿನನಿತ್ಯ ಇಲ್ಲಿ ಪ್ರಸಾದ ಅಂತೂ ಇದ್ದೇ ಇರುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು ಮಾಡಿ. ತಾಯಿ ಗೌಡ್ಗೇರಿ ಚಾಮುಂಡೇಶ್ವರಿ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ.